ತಮಿಳುನಾಡಿನ ಈಡೂರು ಜಿಲ್ಲೆಯ ತಾಳವಾಡಿ ಫೇರ್ಕಾದಲ್ಲಿರುವಂತಹ ಪ್ರಸಿದ್ಧ ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದಲ್ಲಿ ಕೆಂಡೋತ್ಸವ ವಿಜೃಂಭಣೆಯಿಂದ ನಡೆದಿದೆ. ಮಲೆ ಮಹದೇಶ್ವರ ಪರಂಪರೆಯ ಮಲ್ಲಪ್ಪನವರು ನೆಲೆಸಿರುವಂತಹ ಈ ಪುಣ್ಯಕ್ಷೇತ್ರದಲ್ಲಿ ಮುಂಜಾನೆ 8:30ಕ್ಕೆ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಕೆಂಡಾರ್ಚನೆಯ ನೆರವೇರುತ್ತೆ. ಈ ಪ್ರದೇಶ ತಮಿಳುನಾಡಿನಲ್ಲಿದ್ದರೂ ಕೂಡ ಇಲ್ಲಿಗೆ ಬರುವಂತಹ 90% ಭಕ್ತರು ಕನ್ನಡಿಗರೇ ಆಗಿರುತ್ತಾರೆ. ಇನ್ನು ಪರಂಪರೆಯಂತೆಯೇ ಇಲ್ಲಿಗೆ ಮಹಿಳೆಯರು ಪ್ರವೇಶವನ್ನು ನಿಷೇಧ ಮಾಡಲಾಗಿದೆ. ಕೇವಲ ಪುರುಷ ಭಕ್ತರು ಮಾತ್ರ ಇಲ್ಲಿ ಪಾಲ್ಗೊಂಡಿದ್ದರು. ಕೆಂಡೋತ್ಸವದ ಬಳಿಕ ಭಕ್ತರಿಗೆ ಸಾಂಪ್ರದಾಯಿಕವಾಗಿ ರಾಗಿ ಮುದ್ದೆ, ಹಲಸಿನ ಹಣ್ಣಿನ ಹುಳಿಯನ್ನು ವಿಶೇಷವಾಗಿ ದಾಸೋಹವನ್ನು ಏರ್ಪಡಿಸಲಾಗಿತ್ತು. ಭಕ್ತಿ ಮತ್ತು ಸಂಪ್ರದಾಯದ ಸಂಗಮಕ್ಕೆ ಕೊಂಗಳ್ಳಿ ಏನಿದೆ ಅದು ಸಾಕ್ಷಿಯಾಗಿತ್ತು. ಉಪವಾಸ ಇದ್ದು ಹೆಸರು ಧೂಪ ಹಾಕ್ಬೇಕು. ಇಲ್ಲಿ ವರಪ್ರಸಾದ ಕೇಳಿ ಹೆಣ್ಣು ಪ್ರಸಾದ ಅಂತ ಕೊಡ್ತೀವಿ. ಅದನ್ನು ತಗೊಂಡೋಗಿ ಅವರು ಒಂದು ದೇವಸ್ಥಾನದಲ್ಲಿ ಇಟ್ಟು ಮತ್ತೆ ಬೆಳಿಗ್ಗೆ ಅವರು ಯಾರು ಮಕ್ಕಳಿಲ್ಲ ಅವರು ಮನೆಯೆಲ್ಲ ಶುಚಿ ಮಾಡಿ ಉಪವಾಸ ಇದ್ದು ದೇವಸ್ಥಾನದಲ್ಲಿ ತೀರ್ಥಕ್ಷೇತ್ರಗಳು ಆದಮೇಲೆ ನಾವು ಏನ್ ಕೊಡ್ತೀವಿ ಪ್ರಸಾದ, ಆ ಹಣ್ಣನ್ನ ಶಿಪ್ಪೆ ಹಿಡಿಬಾರ್ದು. ಶಿಪ್ಪೆ ಹಿಡಿದ್ರೆ ಹಂಗೆ ಸ್ವಲ್ಪವಾಗಿ ಸೇವನೆ ಮಾಡಬೇಕು. ಪ್ರತಿ ಅಮಾವಾಸ್ಯೆಗೆ ಉಪವಾಸ ಇದ್ದು ಹೆಸರು ಧೂಪ ಹಾಕ್ಬೇಕು. ಯಾವ್ದಾರು ಸಂತಾನ ಆಗ್ಲಿ ಮಾನ್ನ ಹಾಕಿದ್ರೆ ನಾಮಕರಣ ಮಾಡ್ಬೇಕು ಅಂತ ನಾವು ಅವರಿಗೆ ತಿಳುವಳಿಕೆ ಹೇಳ್ತೀವಿ. ಕರ್ನಾಟಕದ ಅತ್ಯಂತ ಹೆಚ್ಚಿನ ಭಕ್ತರನ್ನು ಹೊಂದಿರುವಂತಹ ದೇವರು ಅಂತಂದರೆ ಕೊಂಗಳ್ಳಿ ಮಲ್ಲಪ್ಪನ ದೇವಸ್ಥಾನ. ಹಾಗಾಗಿ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಸೇರ್ತಾರೆ. ಇವತ್ತಿನ ವಿಶೇಷ ಅಂದರೆ 18 ಗ್ರಾಮದ ಪ್ರತಿಯೊಬ್ಬರೂ ಸಹ ಮುದ್ದೆ ಇರ್ಬೋದು, ಸಾಂಬಾರು ಇರ್ಬೋದು, ಪಾಯಸ ಇರ್ಬೋದು, ಅನ್ನ ಇರ್ಬೋದು, ಹಾಗೆ ಎಲ್ಲ ಒಂದು ಗ್ರಾಮದವರು ಸಹ ಒಂದೊಂದು ವಿಶೇಷವನ್ನು ಮಾಡಿ ಲಕ್ಷಾಂತರ ಜನ ಭಕ್ತರಿಗೆ ಪ್ರಸಾದವನ್ನು ಪಡಿಸ್ತಾರೆ. ಈ ಒಂದು ಕೊಂಡೋತ್ಸವ ಬೆಳಿಗ್ಗೆ ನಡೆದಿದೆ. ಸ್ವಾಮಿಯವರ ಕೊಂಡೋತ್ಸವ ಲಕ್ಷಾಂತರ ಜನರಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಈಗ ಭಕ್ತರು ಆಗಮಿಸಿದ್ದಾರೆ. ದೇವರ ದರ್ಶನವನ್ನು ಪಡೆದ ಪುನೀತರಾಗಿದ್ದಾರೆ. ಕರ್ನಾಟಕದಾದ್ಯಂತ ಮನೆ ಮಾತಾಗಿರುವಂತಹ ಕೊಂಗಳ್ಳಿ ಮಲ್ಲಪ್ಪನ ಒಂದು ವಿಶೇಷ ಏನಂತಂದ್ರೆ ಇಲ್ಲಿ ಮಹಿಳೆಯರ ಪ್ರವೇಶ ನಿಷಿದ್ಧವನ್ನ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿ ನಮ್ಮ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.